ನಮಸ್ಕಾರ ಎಲ್ರಿಗೂ. ಕಾರ್ಸ್ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಕಾರ್ಸ್ ಅಂದ್ರೆ ಎಲ್ಲಾರು ತಗೋತಾರೆ, ಎಲ್ಲಾರಿಗೂ ತಂದಾಗೆ ಸ್ಟೈಲ್ ಅಲ್ಲಿ ಮಾಡಿಫೈ ಮಾಡಬೇಕು, ನನ್ನ ಗಾಡಿ ಎಲ್ಲಾರು ನೋಡ್ಬೇಕು, ಫೋಟೋ ತೆಕ್ಕೋಬೇಕು ಅಂತ ಎಲ್ಲಾರ್ಗೂ ಇಷ್ಟ ಇರುತ್ತೆ. ಇವತ್ತು ಆ ತರ ಒಂದ್ ಗಾಡಿ ನನ್ನ ಹತ್ರ ಇದೆ. ಯಾವುದು ಅಂತ ಅಂದ್ರೆ ಇಟಿಯೋಸ್ ಲಿವಾ. ಇನ್ನು ಈ ಇಟಿಯೋಸ್ ಅಲ್ಲಿ ಏನೆಲ್ಲ ಮಾಡಿಫೈ ಮಾಡಿದ್ದಾರೆ ಅಂತ ನೀವು ನೋಡಕ್ ಇಷ್ಟಪಡ್ತೀನಿ ಅಂದ್ರೆ ತುಂಬಾ ಮಾಡಿಫಿಕೇಶನ್ಸ್ ಇದೆ. ಒಂದೊಂದಾಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಫ್ರಂಟ್ ಪಾರ್ಟ್ ಅಲ್ಲಿ ಏನಾಗಿದೆ ಅಂದ್ರೆ ಈ ಇಟಿಯೋಸ್ ಲಿವಾದಲ್ಲಿ ಕಂಪ್ಲೀಟ್ TRD ಬಾಡಿ ಕಿಟ್ಸ್, ಕಂಪ್ಲೀಟ್ 4 ಸೈಡು ಇದೆ. ಅಂದ್ರೆ ಬಂಪರ್ ನೀವು ನೋಡ್ತಾ ಇರ್ಬೋದು, ಬಂಪರ್ ಕಂಪ್ಲೀಟ್ಲಿ TRD ಕಿಟ್ ಅವ್ರದ್ದು. ಒಂದು ಶೋಗೆ, ಜಸ್ಟ್ ಒಂದು ಶೋಗೋಸ್ಕರ ಟೋಯಿಂಗ್ ಹೂಕ್ ಕೂಡ ಕೊಟ್ಟಿರ್ತಾರೆ. ಅದೇ ತರ ಕಾರ್ಬನ್ ಫೈಬರ್ ರ್ಯಾಪ್ ಆಗಿರೋ ಸ್ಪ್ಲಿಟರ್ ರಾಡು, ಅದೇ ತರ ಮೆಶ್ ಕಂಪ್ಲೀಟ್ ಆಗಿ ಬ್ಲಾಕ್ ಅಲ್ಲಿ, ಗ್ಲಾಸಿ ಬ್ಲಾಕ್ ಅಲ್ಲಿ ಪೇಂಟ್ ಮಾಡಿದ್ದಾರೆ. ಈವನ್ ಲೋಗೋ ಕೂಡ ಬ್ಲಾಕ್, ಗ್ಲಾಸಿ ಬ್ಲಾಕ್ ಅಲ್ಲಿ ಪೇಂಟ್ ಆಗಿರೋದು ನೀವು ನೋಡ್ತಾ ಇರ್ಬೋದು. ಅದೇ ತರ ಇಲ್ಲಿ ಒಂದು ಕ್ಯಾಮ್ರಾ ಕೂಡ, ಡ್ಯಾಶ್ ಕ್ಯಾಮ್ರಾ ಕೂಡ ಆಡ್ ಮಾಡಿದ್ದಾರೆ. ನೀವು ನೋಡಿ, ಔಟ್ಲುಕ್ಕಿಗೋಸ್ಕರ, ಜಸ್ಟ್ ಔಟ್ಲುಕ್ಕಿಗೋಸ್ಕರ 2 DRL ಕೊಟ್ಟಿದ್ದಾರೆ. ಆ ಕಡೆ ಸೈಡು, ಇದೇ ಸೈಡು, 2 ಸೈಡು ಒಂದು DRL. ಅದೇ ತರ ಫಾಗ್ ಲೈಟಿಗೆ ಒಂದು ಔಟರ್ ರಿಂಗ್ DRL ಕೂಡ ಕೊಟ್ಟಿದ್ದಾರೆ. ತುಂಬಾ ಸ್ಪೆಕ್ ಆಗಿ ಇಷ್ಟ ಆಗೋ ತರ ಎಲ್ಲರೂ ಕಣ್ ಬಿಟ್ಟು ನೋಡ್ಲೇಬೇಕು ಈ ಗಾಡಿನ. ರೋಡ್ ಪ್ರೆಸೆನ್ಸ್ ಆಗ್ಲಿ ತುಂಬಾನೇ ಚೆನ್ನಾಗಿದೆ, ಅಷ್ಟು ಚಂದ ಕ್ಲಾಸಿಯಾಗಿ. ಈವನ್ ಪೇಂಟ್ ಕೂಡ ನೀವು ನೋಡ್ತಾ ಇರ್ಬೋದು, ಪೇಂಟ್ ಕೂಡ ಕಂಪ್ಲೀಟ್ ಗಾಡಿ ಪೇಂಟ್ ಆಗಿರೋದು ನೀವು ನೋಡ್ಬೋದು. ಆಮೇಲೆ ನಮ್ಮ Htrzmodz ಒಂದು ಲೋಗೋ ಕೂಡ ಇಲ್ಲಿ ನೋಡ್ಬೋದು. ಇನ್ನು ಸೈಡ್ ವ್ಯೂ ನೀವು ನೋಡೋದಾರೆ ಕಂಪ್ಲೀಟ್ ಆಗಿ ಮೇನ್ ಅಟ್ರಾಕ್ಟಿವ್ ಥಿಂಗ್ ಏನು ಅಂತಂದ್ರೆ ಅಲಾಯ್ ವೀಲ್ಸ್ ಇದಿರೋದು. 17 ಇಂಚ್ ಅಲಾಯ್ ವೀಲ್ ಹಾಕಿದ್ದಾರೆ. ಅದೇ ತರ ಒಂದು ವಿ ಪ್ಯಾಟರ್ನ್ ಟೈರ್ ಕೂಡ ಇದಕ್ಕೆ ಹಾಕಿದ್ದಾರೆ, ಸೂಪರ್ ಆಗಿದೆ. ಮತ್ತೆ ನೆಕ್ಸ್ಟ್ ಏನು ಅಂದ್ರೆ ವೀಲ್ ಆರ್ಚ್ ಕೊಟ್ಟಿದ್ದಾರೆ, ನಿಮಗೆ ನೋಡ್ಬೋದು. ವೀಲ್ ಆರ್ಚ್, ಬಂಪರ್ ಕ್ಲಿಪ್ಸ್ ಅಂಡ್ ಜಸ್ಟ್ ಫೆಂಡರ್ ಔಟ್ಲುಕ್ಕಿಗೋಸ್ಕರ ಫೆಂಡರ್ ನ ಮಾತ್ರ ಕಾರ್ಬನ್ ಫೈಬರ್ ಅಲ್ಲಿ ವ್ರಾಪ್ ಮಾಡಿರೋದು. ಅದೇ ತರ ಒಂದು ಸ್ಮಾಲ್ ಲೋಗೋಸ್, ಸ್ಟಿಕ್ಕರ್ಸ್ ಔಟ್ಲುಕ್ಕಿಗೋಸ್ಕರ ಮಾಡಿರೋದು ನೀವು ನೋಡ್ತಾ ಇದ್ದೀರಾ. ಸೂಪರ್ ಆಗಿ ಕ್ಲಾಸಿಯಾಗಿ. ಮಿರರ್ ಅಲ್ಲಿ ನೋಡಿದರೆ ಒಂದು ಸ್ಮಾಲ್ ಬ್ಲೈಂಡ್ ಸ್ಪಾಟ್ ಮಿರರ್ ಯೂಸ್ಫುಲ್ ಆಗು ಇದೆ. ಔಟ್ಲುಕ್ ನೋಡಿದರೆ ಔಟ್ಲುಕ್ಕಿಗೂ ತುಂಬಾ ಚೆನ್ನಾಗಿದೆ. ಮತ್ತೆ ಸೈಡ್ ಸ್ಕರ್ಟ್ಸ್ ನೋಡಿದರೆ ಸೈಡ್ ಸ್ಕರ್ಟ್ ಕೂಡ ಆಡ್ ಮಾಡಿದ್ದಾರೆ. ಬ್ಯಾಕ್ ಸೈಡ್ ವೀಲ್ ಆರ್ಚು ಮತ್ತೆ ಡೋರ್ ಓಪನಿಂಗ್ ಲಾಕ್ ನ ನಿಮಗೆ ಕಾರ್ಬನ್ ಫೈಬರ್ ಅಲ್ಲಿ ವ್ರಾಪ್ ಮಾಡಿರೋದು. ಇನ್ನು ಬ್ಯಾಕ್ ಸೈಡ್ ಲುಕ್ ನೋಡಿದರೆ ಮೇನ್ ಅಟ್ರಾಕ್ಟಿವ್ ಆಗಿ ಕಾಣೋದು ಇದರಲ್ಲಿ ಟೈಲ್ ಲ್ಯಾಂಪ್ಸ್. ಸ್ಟಾಕ್ ಟೈಲ್ ಲ್ಯಾಂಪ್ ನ ಒಳಗಡೆ ಕಂಪ್ಲೀಟ್ LED ಸೆಟ್ಟಿಗೆ ಕನ್ವರ್ಟ್ ಮಾಡಿ ಸೂಪರ್ ಆಗಿ ಮಾಡಿದ್ದಾರೆ. ಅದೇ ತರ ಒಂದು ಟ್ಯೂನ್ಡ್ ಲೋಗೋ ಕೊಟ್ಟಿದ್ದಾರೆ, ಒಂದು ಸ್ಕಾರ್ಪಿಯನ್ ಲೋಗೋ. ಅದೇ ತರ ಟೊಯೋಟೋ ಲೋಗೋನ ಬ್ಲಾಕ್, ಗ್ಲಾಸಿ ಬ್ಲಾಕ್ ಅಲ್ಲಿ ಪೇಂಟ್ ಮಾಡಿರೋದು. ಅದೇ ತರ Htrzmodz ಒಂದು ಲೋಗೋ. ಒಂದು ಎಕ್ಸಾಸ್ಟ್ ಕ್ಯಾಪ್ ಕೂಡ ಕೊಟ್ಟಿದ್ದಾರೆ. ಇದು ಸ್ಟಾಕ್ ಎಕ್ಸಾಸ್ಟ್ ಇದೆ ಬರೋದು. ಈ ಕಡೆ ಒಂದು ಸ್ಟೈಲಿಗೆ ಮಾತ್ರ ಸುಮ್ಮನೆ ಒಂದು ಕೊಟ್ಟಿರೋದು ನೀವು ನೋಡ್ಬೋದು. ಅದೇ ತರ ಇದು ಕಂಪ್ಲೀಟ್ ಈ ಬ್ಯಾಕ್ ಬಂಪರ್ ಬಂದು TRD ಕಿಟ್ ಅವ್ರದ್ದು ಬಾಡಿ ಕಿಟ್ ಸಪ್ಲೈ ಮಾಡ್ತಾರೆ, ತುಂಬಾ ಚೆನ್ನಾಗಿದೆ. ಅದೇ ತರ ಒಂದು ಸ್ಪಾಯ್ಲರ್ ಕೂಡ ಆಡ್ ಮಾಡಿದ್ದಾರೆ. ಕಂಪ್ಲೀಟ್ 4 ಸೈಡು ಟಿಂಟ್ ಕೂಡ ಆಗಿದೆ. ಔಟ್ಲುಕ್ ಬಗ್ಗೆ, ಈ ಗಾಡಿ ಬಗ್ಗೆ ಮಾತಾಡೋದಿಲ್ಲ. ಇನ್ನು ಟೈಲ್ ಲ್ಯಾಂಪ್ ಹೇಗೆ ವರ್ಕ್ ಆಗುತ್ತೆ ಅಂತ ನೀವು ನೋಡೋದಾದ್ರೆ ಟೈಲ್ ಲ್ಯಾಂಪ್ ಆನ್ ಮಾಡಿ ತೋರಿಸ್ತೀನಿ ಬನ್ನಿ. ಇಂಡಿಕೇಟರ್ ಆಗ್ಬೋದು, ಅದೇ ತರ ಬ್ರೇಕ್ ಲೈಟು, ರಿವರ್ಸ್ ಗೇರ್ ಲೈಟು, ಸೂಪರ್ ಕಸ್ಟಮ್ ಟೈಲ್ ಲ್ಯಾಂಪ್ ಅಂತಾನೆ ಹೇಳ್ಬೋದು. ಆದ್ರೂ ಇನ್ನೂ ಔಟ್ಲುಕ್ ಬೆಟರ್ ಆಗಿ ಕಾಣಕ್ಕೆ ಔಟ್ ಸೈಡ್ ಒಂದು ನಾರ್ಮಲ್ ಟಿಂಟ್ ಕೂಡ ಆಡ್ ಮಾಡಿದ್ದಾರೆ. ತುಂಬಾ ಸಖತ್ತಾಗಿದೆ ಗುರು, ಟೈಲ್ ಲ್ಯಾಂಪ್ ಮಾತ್ರ ಸೂಪರ್ ಆಗಿ ಮಾಡಿದ್ದಾರೆ. ಫ್ರಂಟ್ ಹೆಡ್ ಲೈಟ್ಸ್ ನೋಡಿದರೆ ಹೆಡ್ ಲೈಟ್ಸ್ ಕಂಪ್ಲೀಟ್ ಮ್ಯಾಟ್ ಬ್ಲಾಕ್ ಅಲ್ಲಿ ಒಳಗಡೆ ಇದು ಮಾಡಿ 2 ಪ್ರೊಜೆಕ್ಟರ್ ಲೈಟ್ ವಿತ್ DRL ಕೊಟ್ಟು, ಅದೇ ತರ ಇಂಡಿಕೇಟರ್ಸ್, ಕ್ರಿಸ್ಟಲ್ ಇಂಡಿಕೇಟರ್ಸ್ ರನ್ನಿಂಗ್ ಟೈಪ್ ಆಡ್ ಮಾಡಿರೋದ್ರಿಂದ ಔಟ್ಲುಕ್ ಮಾತ್ರ ಸೂಪರ್ ಇದೆ ಗುರು. ನಾನಂತೂ ಸೂಪರ್ ಆಗಿ ಎಕ್ಸೈಟ್ ಆಗಿದ್ದೀನಿ. ತುಂಬಾ ಯೂನಿಕ್ ಆಗಿ ಇದ್ರಲ್ಲಿ ಏನು ಕಾಣಿಸುತ್ತೆ ಅಂತಂದ್ರೆ ಎಲ್ಲರೂ ಮಾಡಿದ್ದಾರೆ. ಇಟಿಯೋಸ್ ಲಿವಲ್ಲೂ ಇದೆಯಾ ಅಂತ ನೋಡಕ್ಕೋಸ್ಕರ ಮೇನ್ ಆಗಿ ಸನ್ ರೂಫ್ ಕೂಡ ಇದ್ರಲ್ಲಿದೆ. ಇನ್ನು ಇಂಟೀರಿಯರ್ ಒಳಗೆ ನೀವು ನೋಡೋದಾರೆ ಇಂಟೀರಿಯರ್ ಕಂಪ್ಲೀಟ್ ಬ್ಲಾಕ್ ಅಂಡ್ ರೆಡ್ ಕಾಂಬಿನೇಷನ್ ಅಲ್ಲಿ ಮಾಡಿರೋದು. ಸ್ಟೇರಿಂಗ್ ಕವರ್, ಅದೇ ತರ ಸ್ಟೇರಿಂಗು, ಡ್ಯಾಶ್ ಬೋರ್ಡ್ ಕೂಡ ರೆಡ್ ಅಂಡ್ ಬ್ಲಾಕ್ ಕಾಂಬಿನೇಷನ್ ಅಲ್ಲಿ ಮಾಡಿರೋದು. ನಿಮಗೊಂದು ನೋಡ್ಬೋದು ಒಂದು RPM ಮೀಟರು. ಅಂಡ್ ಈ ಕಾರ್ ಬಗ್ಗೆ ನಾನು ಹೇಳಲೇಬೇಕು. ಈ ಕಾರ್ ಇದ್ದು ತುಂಬಾ ಇನ್ಸ್ಟಾಗ್ರಾಮ್ ಫ್ಯಾನ್ ಒಬ್ಬ ಇದನ್ನ ಗಿಫ್ಟ್ ಮಾಡಿದಕ್ಕೆ ಅವ್ನ ನೆನಪಿಗೋಸ್ಕರ ಇದನ್ನ ಇಲ್ಲಿ ಅಟ್ಯಾಚ್ ಮಾಡಿ ಕೊಟ್ಟಿದ್ದಾರೆ. ಅದೇ ತರ ಮೀಟರ್ಸ್ ಅಲ್ಲಿ ಯಾವುದೇ ತರ ಡಿಫ್ರೆನ್ಸ್ ಇದು ಮಾಡಿಲ್ಲ. ಇಲ್ಲೊಂದು ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಈ ಕಾರ್ ಬಗ್ಗೆ ಗೇರ್ ನಾಬ್ ಕೂಡ ಒಂದು ಆಡ್ ಮಾಡಿರೋದು. ಇನ್ನು ಪೆಡಲ್ಸ್ ನೋಡಿದರೆ ಕ್ಲಚ್ ಪೆಡಲ್, ಅದೇ ತರ ಬ್ರೇಕ್ ಪೆಡಲ್, ಎಕ್ಸಲೇಟರ್ ಪೆಡಲ್, ಮೂರನ್ನು ಮೋಮೋ ಪೆಡಲ್ಸ್ ನ ಆಡ್ ಮಾಡಿದ್ದಾರೆ. ಗೇರ್ ನಾಬ್ ಕೂಡ ಆಡ್ ಮಾಡಿದ್ದಾರೆ, ಆಫ್ಟರ್ ಮಾರ್ಕೆಟ್ ಗೇರ್ ನಾಬ್. ಅದೇ ತರ ಇಲ್ಲಿ ಬರೋದಾರೆ 3 ವಾಟರ್ ಟೆಂಪರೇಚರ್, ಆಯಿಲ್ ಟೆಂಪರೇಚರ್, ವೋಲ್ಟ್ ಮೀಟರ್, 3
ಮೀಟರ್ಸ್ ಕೂಡ ಇಲ್ಲಿ ಕೊಟ್ಟಿರೋದು ಔಟ್ಲುಕ್ಗೋಸ್ಕರ. ಅಂಡ್ ಅದರಿಂದ ನಮಗೆ ಯೂಸ್ ಕೂಡ ಇದೆ, ಎಲ್ಲ ವರ್ಕಿಂಗು. ಇನ್ನು ರೋಲ್ಸ್ ರಾಯ್ಸ್ ಅಲ್ಲಿ ಬರೋ ರೂಫ್ ಲೈಟ್ಸ್ ಕೂಡ ಇದ್ರಲ್ಲಿ ಆಡ್ ಮಾಡಿದ್ದಾರೆ. ನನಗೆ ಗೊತ್ತಿರಂಗೆ ನಾನ್ ನೋಡಿರೋದು ಬರೀ ಇದೊಂದೇ ಇಟಿಯೋಸ್ ಅಲ್ಲಿ. ನೀವು ನೋಡ್ಬೋದು ಮೇಲ್ಗಡೆ ಕಂಪ್ಲೀಟ್ ಇದು ಮಲ್ಟಿ ಕಲರ್ ರೋಲ್ಸ್ ರಾಯ್ಸ್ ಅಲ್ಲಿ ಬರೋ ಮಲ್ಟಿ ಕಲರ್ ರೂಫ್ ಲೈಟ್ಸ್ ನ ಕೂಡ ಇದ್ರಲ್ಲಿ ಆಡ್ ಮಾಡಿದ್ದಾರೆ. ಈಗ ಅದು ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಕಾಣಿಸಲ್ಲ, ನಾನು ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ಆಡ್ ಮಾಡ್ತೀನಿ. ಕತ್ಲೆ ಇದ್ದಾಗ ಬಾರಿ ಸಖತ್ತಾಗಿ ಕಾಣುತ್ತೆ. ಒಳಗಡೆ ಕೂತು ಡ್ರೈವ್ ಮಾಡಕ್ಕಾಗ್ಲಿ ನಿಮಗೆ ಬಾರಿ ಸೂಪರ್ ಫೀಲು. ನೆಕ್ಸ್ಟ್ ಲೆವೆಲ್ ಕಾರು. ಆಡಿಯೋ ಸಿಸ್ಟಮ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಂಪ್ ಆಗ್ಲಿ, ಸಬ್ವೂಫರ್ಸ್ ಆಗ್ಲಿ, ಸ್ಪೀಕರ್ಸ್ ಆಗ್ಲಿ, ಇನ್ಫಿನಿಟಿ ಸ್ಪೀಕರ್ಸ್, ಅದೇ ತರ ಪಯನಿಯರ್ ಆಂಪ್, ಕಂಪ್ಲೀಟ್ ಸೂಪರ್ ಆಗಿದೆ. ಕಾರ್ ಬಗ್ಗೆ ಮಾತಾಡಂಗೆ ಇಲ್ಲ. ತುಂಬಾ ಆಟೋ ಶೋಸ್ ಅಲ್ಲಿ ಇದಕ್ಕೆ ಹೋಗಿ ತುಂಬಾ ಫ್ಯಾನ್ಸ್ ಈ ಕಾರಿಗಿದ್ದಾರೆ. ನಾನು ಈ ಕಾರ್ನ ಒಂದ್ಸಲಿ ಬ್ಯಾಂಗ್ಳೂರ್ ತಗೊಬಂದು ನಿಮಗೆಲ್ಲ ಒಂದು ಆಟೋ ಶೋ ಅಲ್ಲಿ ತೋರಿಸ್ತೀನಿ. ಇನ್ನು ಇಂಜಿನ್ ಸ್ಪೆಸಿಫಿಕೇಶನ್ ನೋಡಿದರೆ ಎಲ್ಲ ಸ್ಟಾಕೇ ಇದೆ, ತುಂಬಾ ಏನು ಇದರಲ್ಲಿ ಡಿಫ್ರೆನ್ಸ್ ಮಾಡಿಲ್ಲ. ಮೇನ್ ಆಗಿ ಒಂದು ಏರ್ ಹಾರ್ನ್ ಆಡ್ ಮಾಡಿದ್ದಾರೆ, ಅದು ಬಿಟ್ರೆ ಒಂದು ಸ್ಟಾಕ್ ECU ಜಸ್ಟ್ ಒಂದು ಟ್ಯೂನಿಂಗ್ ಆಗಿದೆ ಬಿಟ್ರೆ ಬೇರೆ ಯಾವುದೇ ತರ ಕಸ್ಟಮ್ಸ್ ಇಂಜಿನ್ ಪರ್ಫಾರ್ಮೆನ್ಸ್ ವೈಸ್ ಇದರಲ್ಲಿ ಮಾಡಿಲ್ಲ. ಜಸ್ಟ್ ಔಟ್ಲುಕ್ಗೆ ಆಟೋ ಶೋ ಸಿಗಂತಾನೆ ಮಾತ್ರ, ಮತ್ತೆ ತನ್ನ ಪ್ಯಾಷನ್ ನ ಇದರಲ್ಲಿ ತೋರಿಸಿರೋದು ಮಾತ್ರ. ಇದ್ರ ಓನರ್ ಹೆಸರು ಶಲೀಲ್ ಕೋಚ್ ಅಂತ. ಅವ್ರು ಇವಾಗ ಇಲ್ಲ ಇಲ್ಲಿ, ಅವ್ರು ಇವಾಗ ಇರೋದು ದುಬೈಯಲ್ಲಿ. ಅವ್ರ ಕಾರ್ನ ಇವಾಗ ಜಸ್ಟ್ ಒಂದು ವಿಡಿಯೋ ಮಾಡಕ್ಕೋಸ್ಕರ ನಾವು ತಗೊಬಂದಿದೀವಿ. ಇನ್ನು ಇದ್ರ ರೋಡ್ ಪ್ರೆಸೆನ್ಸ್ ಹೇಗಿದೆ ಅಂತ ಒಂದ್ಸಲಿ ನೋಡೋಣ ಬನ್ನಿ. ಅದೇ ತರ ನನಗಂತೂ ಭಾರಿ ಖುಷಿಯಾಗಿದ್ದೀನಿ ಈ ಕಾರ್ನ ಒಂದ್ಸಲಿ ಓಡಿಸ್ಬೇಕು ಅಂತ. ಬನ್ನಿ ಓಡಿಸ್ ನೋಡೋಣ. ಇದೇ ತರ ಮಾಡಿಫೈ ಆಗಿರೋ ಕಾರ್ಸು, ಬೈಕ್ಸು, ಕಸ್ಟಮ್ ಆಗಿರೋ ಬೈಕ್ಸು, ಕಾರ್ಸು ಎಲ್ಲಾದು ಈ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಹಾಕ್ತೀನಿ. ಈ ವಿಡಿಯೋ ಏನಾದ್ರು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ತರ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.